ಸಿ.ಟಿ. ರವಿಯನ್ನ ಹಾಜರುಪಡಿಸಲಾಗಿದೆ. ಕರ್ಕೊಂಡು ಬಂದಿದ್ದಾರೆ ಈಗ ಸಿ.ಟಿ. ರವಿಯನ್ನ. ಕೋರ್ಟ್ನಲ್ಲಿ ವಿಚಾರಣೆ ಕೂಡ ಆರಂಭ ಆಗಿದೆ ಈಗ ತಾನೆ. ಸೊ ಇಂಥ ಸಂದರ್ಭದಲ್ಲಿ ಇದು ಸಿ.ಟಿ. ರವಿ ಪರ ಎಂ.ಬಿ. ಜಿರಲಿ, ರವಿರಾಜ್ ಪಾಟೀಲ್ ವಾದ ಮಾಡ್ತಾ ಇದ್ದಾರೆ. ಬೆಳಗಾವಿ ಕೋರ್ಟ್ಗೆ ಸಿ.ಟಿ. ರವಿ ಅವರನ್ನು ಹಾಜರುಪಡಿಸಲಾಗಿದೆ. ಈಗ ಜಾಮೀನಿಗೆ ಅರ್ಜಿ ಕೂಡ ಅವರು ಹಾಕ್ಕೊಂಡಿದ್ದಾರೆ. ಹಾಗಾಗಿ ವಿಚಾರಣೆ ಆರಂಭ ಆಗಿರ್ತಕ್ಕಂಥದ್ದು. ಸಿ.ಟಿ. ರವಿ ಪರ ಎಂ.ಬಿ. ಜಿರ್ಲಿ ಮತ್ತು ರವಿರಾಜ್ ಪಾಟೀಲ್ ಅವರು ಲಾಯರ್ಗಳಾಗಿ ಅಪಿಯರ್ ಆಗಿದ್ದಾರೆ. ಈಗ ಅವರು ವಾದವನ್ನು ಮಾಡ್ತಾರೆ. ಮೊದಲು ಅದು ಅರೆಸ್ಟ್ ಅಂತ ತೋರಿಸೋದಕ್ಕೋಸ್ಕರ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಅರೆಸ್ಟ್ ಆಗಿರೋ ಅದು ಆದ ನಂತರ ಕೋರ್ಟ್ ಈಗಲೇ ಅದನ್ನು ಕೈಗೆತ್ಕೊಂಡು ಜಾಮೀನು ಅರ್ಜಿಯ ವಿಚಾರಣೆ ಕೂಡ ಈಗಲೇ ಮಾಡ್ತಕ್ಕಂಥದ್ದು. ಸೊ ಈಗಾಗಲೇ ಅದು ವಾದ ಪ್ರತಿವಾದಗಳು ಆರಂಭ ಆಗಿದೆ. ಕೋರ್ಟ್ ಏನು ತೀರ್ಪನ್ನು ಕೊಡುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ಈಗಾಗಲೇ ಸಿ.ಟಿ. ರವಿ ಪರ ವಕೀಲರು ಕೂಡ ಮಾತನಾಡಿ ಹೇಳಿದ್ದಾರೆ, ನಾವೇನೇನು ತಯಾರಿ ಮಾಡ್ಕೊಂಡಿದ್ದೀವಿ ಅಂತ, ಯಾವ ಯಾವ ಅಂಶಗಳನ್ನು ಇಟ್ಕೊಂಡು ನಾವು ವಾದ ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಅವರು ಲಿಸ್ಟ್ ಔಟ್ ಮಾಡ್ಕೊಂಡಿದ್ದಾರೆ. ಸಿ.ಟಿ. ರವಿ ಅವರನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಕಾನೂನು ಪ್ರಕಾರವೇ ಆಗಿದೆಯಾ ಇಲ್ವಾ, ಸಭಾಪತಿಗಳ ಇದನ್ನು ಪರ್ಮಿಷನನ್ನು ತಗೊಂಡಿದ್ದಾರಾ, ಸೊ ಇದೆಲ್ಲವನ್ನು ಕೂಡ ನೋಡಬೇಕಾಗುತ್ತಲ್ಲ, ಕೋರ್ಟ್ ಗಮನಕ್ಕೆ ತರಬೇಕಾಗುತ್ತೆ. ಲಾಯರ್ ಕೂಡ ಆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು ಆಗಲೇ. ಈಗ ಕೋರ್ಟ್ನಲ್ಲಿ ಸದ್ಯಕ್ಕೆ ವಿಚಾರಣೆ ಆರಂಭ ಆಗಿದೆ. ಸಿ.ಟಿ. ರವಿ ಪರ ಎಂ.ಬಿ. ಜಿರ್ಲಿ ಮತ್ತು ರವಿರಾಜ್ ಪಾಟೀಲ್ ಅವರು ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಪೊಲೀಸರು ತಮ್ಮ ವರ್ಷನ್ ಏನಿದೆ ಅದನ್ನು ಕೋರ್ಟ್ ಗಮನಕ್ಕೆ ತರ್ತಾರೆ. ಈಗಲೇ ಏನಾದರೂ ಜಾಮೀನನ್ನು ಕೊಟ್ಟುಬಿಡುತ್ತಾ ಕೋರ್ಟು, ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುತ್ತಾ, ಏನು ಬೇಕಾದರೂ ಆಗಬಹುದು. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ಬೋದು, ಅಥವಾ ಸಿ.ಟಿ. ರವಿ ಅವ್ರನ್ನ ಇನ್ನೊಂದೆರಡು ದಿನ ಪೊಲೀಸ್ ಕಸ್ಟಡಿ ಕೊಡಿ ಅಂತ ಅವ್ರು ಕೇಳ್ಬೋದು. ಪೊಲೀಸರು ಇನ್ನೂ ವಿಚಾರಣೆ ಮಾಡೋದಕ್ಕೆ ಬಾಕಿ ಇದೆ, ಕೊಡಿ ಅಂತಂದ್ಬಿಟ್ಟು. ಅಥವಾ ಜಾಮೀನು ಕೊಡೋದಕ್ಕೆ ಇದು ಅರ್ಹ ಅಂತ ಅನಿಸಿದ್ರೆ ಜಾಮೀನು ಕೂಡ ಕೊಡ್ಬೋದು. ಹೇಗೆ ಬೇಕಾದರೂ ಆಗುತ್ತೆ. ಇದೆಲ್ಲ ಕೋರ್ಟ್ ವಿವೇಚನೆಗೆ ಬಿಟ್ಟಂತಹ ವಿಚಾರ. ಅದನ್ನು ನಾವಿಲ್ಲಿ ಹೀಗೆ ಆಗ್ಬೋದು ಅಂತಕ್ಕಂಥದ್ದನ್ನು ನಾವು ಇದು ಮಾಡೋಕ್ಕಾಗಲ್ಲ. ಆ ಥರ ಮಾಡಲೂಬಾರ್ದು. ಘನ ನ್ಯಾಯಾಲಯಕ್ಕೆ ಎಲ್ಲ ವಿಚಾರಗಳನ್ನು ಗಮನಕ್ಕೆ ತರುವಂತಹ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಸಿ.ಟಿ. ರವಿ ಪರ ವಕೀಲರು ಅವರ ವಾದವನ್ನು ಅವರು ಮಂಡಿಸ್ತಾರೆ. ಯಾವುದು ಸರಿ ಅಂತ ಅನಿಸುತ್ತೆ ಅದು ಕೋರ್ಟ್ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥದ್ದು. ನನ್ನ ಪ್ರಕಾರ ಅದು ಕೂಡ ಇನ್ನೊಂದು ಅರ್ಧ ಗಂಟೆ ಒಳಗೆ ಡಿಸೈಡ್ ಆಗುತ್ತೆ ಅಂತ ಅನಿಸುತ್ತೆ. ಬೆಳಗಾವಿ JMFC ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಈಗಾಗಲೇ ನಡೀತಾ ಇದೆ. ಸಿ.ಟಿ. ರವಿ ಪರ ಎಂ.ಬಿ. ಜಿರಲಿ ಮತ್ತು ರವಿರಾಜ್ ಪಾಟೀಲ್ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ಬೆಳಗಾವಿ JMFC ನ್ಯಾಯಾಲಯ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಹಾಜರುಪಡಿಸಿದ್ದಾರೆ. ಬೆಳಗಾವಿ ಕೋರ್ಟ್ಗೆ ಈಗ ಸಿ.ಟಿ. ರವಿಯನ್ನು ಕೂಡ ಹಾಜರುಪಡಿಸಿರ್ತಕ್ಕಂಥದ್ದು. ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದೆ. ಬೆಳಗಾವಿ JMFC ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇದೆ. ಸಿ.ಟಿ. ರವಿ ಪರ ಎಂ.ಬಿ. ಜಿರಲಿ ಮತ್ತು ರವಿರಾಜ್ ಪಾಟೀಲ್ ಅವರು ವಾದ ಮಾಡ್ತಾ ಇದ್ದಾರೆ.